ಆಹಾರದಲ್ಲಿ ಇವತ್ತೇನು ನಾವು ಚುನಾವಣಾ ಸಂದರ್ಭದಲ್ಲಿ ಘೋಷಣೆಗಳನ್ನ ಮಾಡಿದ್ರಿ, 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನ ಮಾಡಿದ್ರಿ. ಕೇಂದ್ರ ಸರ್ಕಾರ NFSA ಆಕ್ಟ್ ಪ್ರಕಾರ ಈ ದೇಶದ ಜನರಿಗೆ 80 ಕೋಟಿ ಜನರಿಗೆ 2021ರಿಂದ ಅಕ್ಕಿಯನ್ನ ಎಲ್ಲಾ ರಾಜ್ಯಗಳಲ್ಲೂ ಕೊಡ್ತಾ ಇದೆ. ಈ ರಾಜ್ಯ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ. ಈ ರಾಜ್ಯ ಚುನಾವಣಾ ಸಂದರ್ಭದಲ್ಲಿ ತಾವೇನು ಈ ರಾಜ್ಯದ ಜನತೆಯ ಮಾತನ್ನ ಕೊಟ್ರೆ ನಾವು 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತಕ್ಕಂಥದ್ದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಹೇಳಿದ್ರಿ. ನೀವು ಮಾತು ತಪ್ಪಿಲ್ವಾ? 5 ಕೆಜಿ ಎಲ್ಲ ಅಕ್ಕಿಯನ್ನ ಕೊಡ್ತಾ ಇರೋದು. ಆ 5 ಕೆಜಿ ಅಕ್ಕಿಯನ್ನು ಸರಿಯಾದ ಸಂದರ್ಭಕ್ಕೆ ಕೊಡ್ತಾ ಇಲ್ಲ. ತಾವು ಸನ್ಮಾನ್ಯ ಅಧ್ಯಕ್ಷರೇ, ತಾವು ಆರೋಗ್ಯ ಸಚಿವರಾಗಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿ ಉತ್ತಮವಾದ ಕೆಲಸವನ್ನ ಮಾಡಿದಿರಿ. ಇವತ್ತೇನಾಗಿದೆ, NFSA ಅಕ್ಕಿ 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಈ ರಾಜ್ಯಕ್ಕೆ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆ ಅಕ್ಕಿ 15ನೇ ತಾರೀಕಾಗ್ಲಿ 20ನೇ ತಾರೀಕಾಗ್ಲಿ ಬರ್ತಾ ಇಲ್ಲ. 18, 20ನೇ ತಾರೀಕಾದ್ಮೇಲೆ ಅವರು ರೇಷನ್ ಅಂಗಡಿನವರು ಅಕ್ಕಿಯನ್ನ ತಗೊಬೇಕು. 30ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಕೂಲಿ ಇರ್ತಕ್ಕಂತ ಜನಕ್ಕೆ ನೀವು 10 ಬಾರಿ 15 ಬಾರಿ ಅಲ್ಸಿದ್ರೆ ನೀವೇನು ನಿಮ್ಮ ಯೋಜನೆ ಇತ್ತು ಹೊಟ್ಟೆ ತುಂಬಾ ಅನ್ನವನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಈ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲೂ ಸಮರ್ಪಕವಾಗಿ ಅಕ್ಕಿಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಅನೇಕ ಅಂಗಡಿಗಳಿಗೆ ನಾನು ಸಚಿವನಾಗಿದ್ದೆ, ಅನೇಕ ಅಂಗಡಿಗಳಿಗೆ ನಾನು ಭೇಟಿ ಕೊಡ್ತೇನೆ. ಆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜನರ ಗೋಳು ಶಾಪ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲೂ ಜಯಮಾರ್ತಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಅಂಗಡಿಗಳಲ್ಲಿ ಈಗ 4 ದಿನದ ಹಿಂದೆ ಅಕ್ಕಿ ಬಂದಿರಲಿಲ್ಲ. 30ನೇ ತಾರೀಕಿಗೆ ಕ್ಲೋಸ್ ಆಗ್ತದೆ. ಕ್ಲೋಸ್ ಆದ ತಕ್ಷಣ ಇನ್ನು 100 ಟನ್ ಅಕ್ಕಿಯಲ್ಲಿ ಉಳಿಯುತ್ತೆ. ಹಳೆ ಇದಕ್ಕೆ ಸೇರ್ಸ್ಕೊಂತಾರೆ. ಯಾರು ಅರ್ಹರಿದ್ದಾರೆ, BPL ಕಾರ್ಡ್ ನ ತಗೊಂಡಿದ್ದಾರೆ, ಅಂತ್ಯೋದಯ ಕಾರ್ಡ್ ಇದೆ, ಅವರಿಗೆ ಕಡ್ಡಾಯವಾಗಿ ಅಕ್ಕಿ ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಅದಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತೆ ನಗರ ಪ್ರದೇಶದಲ್ಲಿ ಏನು 50% ಕಾರ್ಡ್ ಕೊಡಬೇಕಾಯಿತು, ಆ ಕಾರ್ಡ್ ಅನ್ನ ಕಡ್ಡಾಯವಾಗಿ ಕೊಡಬೇಕು, ತಮ್ಮ ಮಾತಿನಂತೆ ನಡ್ಕೊಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 29 ಲಕ್ಷ ಜನ APL ಕಾರ್ಡ್ದಾರರಿದ್ದಾರೆ. 29 ಲಕ್ಷ ಜನ. ತಾವು ಆಹಾರ ಸಚಿವರಾಗಿದ್ದಾಗನು ಯಾರು APL ಕಾರ್ಡ್ಗೆ ಅಕ್ಕಿ ಬೇಕು ಅಂದ್ರೆ 15 ರೂಪಾಯಿ ರೇಟ್ ನಲ್ಲಿ ನಾವು ಅಕ್ಕಿ ಕೊಡ್ತಾ ಇದ್ದು. ತಾವು ಸಚಿವರಾದ ಇದ್ದಾಗ ಕೊಡ್ತಾ ಇದ್ದು, ನಾನು ಸಚಿವರಾಗಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಯಾರಿಗೂ ಅಕ್ಕಿ ಇಲ್ಲ ಅಂತಕ್ಕಂಥದ್ದ ಇಲ್ಲ, ನಾವು ಕೊಟ್ಕೊಂಡೇ ಬಂದಿದ್ದೀವಿ. ಅದೇ ನಿಮ್ಮ ಸರ್ಕಾರ ಬಂದಾದ್ಮೇಲೆ ಕಳೆದ 2.25 ವರ್ಷ 3 ವರ್ಷದಲ್ಲಿ ಆ APL ಕಾರ್ಡ್ದಾರರು 8,12,372 ಜನ ವಿಲಿಂಗ್ನೆಸ್ ಕೊಟ್ರೆ ಅವ್ರಿಗೆ ಅಕ್ಕಿನೇ ಕೊಡೋದಿಲ್ಲ. ಏನ್ ಪಾಪ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ? ನಾನು ತಮ್ಮ ಮುಖೇನ ಸರ್ಕಾರವನ್ನ ಕೇಳ್ಕೊಂತೇನೆ, ಯಾರು APL ಕಾರ್ಡ್ದಾರ ಇದ್ದಾರೆ, ಯಾರು ವಿಲಿಂಗ್ನೆಸ್ ಕೊಡ್ತಾರೆ, ಅವ್ರಿಗೆ ತಕ್ಷಣ ಅಕ್ಕಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತೇನೆ.